ಇವತ್ತು ತುಂಬಾನೇ ಮುಖ್ಯವಾಗಿರತಕ್ಕಂತ ಇಚ್ಛಿತ ವರ ಫಲಿಸುವ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಧೇನು ಇದು ಒಂದು ಸಂಸ್ಕೃತ ಶಬ್ದ. ಇದರ ಅರ್ಥ ಗೋವುಗಳ ತಾಯಿ ಅಂತ. ಈ ದೇವಿಯು ಮನಸ್ಸಿನ ಕಾಮನೆಗಳನ್ನು ಪೂರ್ತಿಗೊಳಿಸುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಇದನ್ನು ನಾವು ಕಾಮಧೇನು ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆಯು ಆಕಳ ಕೆಚ್ಚಲ ಹಾಗೆ ಕಾಣಿಸುತ್ತದೆ. ನೋಡೋದಕ್ಕೆ ಆಕಳ ಕೆಚ್ಚಲ್ ತರ ಕಾಣಿಸುತ್ತೆ. ಆದ್ದರಿಂದಲೇ ನಾವು ಇದನ್ನ ಕಾಮಧೇನು ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಇದರ ಉಪಯೋಗಗಳನ್ನ ತಿಳಿದುಕೊಳ್ಳೋಣ. ಈ ಮುದ್ರೆ ಮಾಡೋದ್ರಿಂದ 3 ದೋಷಗಳು ನಿವಾರಣೆ ಆಗುತ್ತವೆ. ಹೌದಾ? 3 ದೋಷಗಳನ್ನು ನಾವು ಸರಿಪಡಿಸ್ಕೊಳ್ಬಹುದು. ಅದು ಕಫ, ವಾತ, ಪಿತ್ತ, ಇವು 3 ದೋಷಗಳು ಸಮತೋಲನ ಕಾಪಾಡಿಕೊಳ್ಳಬಹುದು. ಇನ್ನು 2ನೇ ಉಪಯೋಗ, ಇದು ಅಸಿಡಿಟಿಯನ್ನು ಶಮನಗೊಳಿಸುತ್ತದೆ. ಅಂದ್ರೆ ಇದು ಮಾಡಬೇಕಾದ್ರೆ ಅಸಿಡಿಟಿ ಶಮನಗೊಂಡಿದ್ದು ನಮಗೆ ತಕ್ಷಣ ಅರಿವಾಗುತ್ತದೆ, ಬಹಳ ಬೇಗ ಗುರ್ತಾಗುತ್ತದೆ. ನೀವು ಮಾಡುವಾಗ ಅದನ್ನ ಅನುಭವಿಸಬಹುದು. ಇದು ಮೂತ್ರಾಶಯಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಶಮನಪಡಿಸುತ್ತದೆ. ಅಂದ್ರೆ ಈ ಕ್ರಿಯೆ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ದೇಹದಲ್ಲಿ ದ್ರವಗಳ ಚಲನೆ ಅಂದ್ರೆ ಫ್ಲೂಯಿಡ್ ಅದರ ಫಿಲ್ಟ್ರೇಷನ್ ಆಗೋದಾಗ್ಲಿ ಅಥವಾ ಸೋಸುವಿಕೆ ಕ್ರಿಯೆ ಅಂತ ಹೇಳ್ತೀವಿ, ಅದು ಚಲನೆ ಆಗೋದಾಗ್ಲಿ ಅಥವಾ ಸೋಸುವಿಕೆ ಆಗೋದಾಗ್ಲಿ ಅದು ಸರಿಯಾಗಿ ಆಗೋ ಹಾಗೆ ಮಾಡುತ್ತದೆ. ಈ ರೀತಿ ಮಾಡೋದ್ರಿಂದ ಮೂತ್ರಪಿಂಡಗಳ ಕಾರ್ಯ ಮತ್ತು ಆರೋಗ್ಯವನ್ನು ನಾವಿಲ್ಲಿ ಸರಿಪಡಿಸ್ಕೊಳ್ಬಹುದು. ಇನ್ನು ಮತ್ತೊಂದು ಉಪಯೋಗ, ಅಡ್ರಿನಲ್, ಪಿಟ್ಯುಟರಿ, ಪೀನಿಯಲ್ 2 ಗ್ರಂಥಿಗಳು ಸಮರ್ಪಕವಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ನಮ್ಮ ದೇಹದಿಂದ ವಿಷವಸ್ತುಗಳನ್ನು ಹೊರಹಾಕುತ್ತದೆ. ಈ ಮುದ್ರೆ ಮಾಡೋದ್ರಿಂದ ವಿಷವಸ್ತುಗಳು ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ, ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ. ಈ ಮುದ್ರೆ ಜೀರ್ಣಕ್ರಿಯೆ ತೊಂದರೆಯನ್ನು ಕೂಡ ಸರಿಪಡಿಸುತ್ತದೆ. ಜೀರ್ಣಕ್ರಿಯೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ತೊಂದರೆಗಳು, ಸಮಸ್ಯೆಗಳು ನಮಗೆ ಕಂಡು ಬಂದ್ರೆ ಈ ಮುದ್ರೆ ಮಾಡೋದ್ರಿಂದ ಅಲ್ಲಿನ ತೊಂದರೆಗಳನ್ನು ಕೂಡ ಇದು ಸರಿಪಡಿಸುತ್ತದೆ. ಇನ್ನು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ದೇಹದಲ್ಲಿನ 3ನೇ ಚಕ್ರವನ್ನು ಅಂದ್ರೆ ಮಣಿಪುರ ಚಕ್ರ ಅಂತ ಹೇಳ್ತೀವಿ ನಾವು. ಈ ಚಕ್ರವನ್ನು ಇದು ಕ್ರಿಯೆ ಉತ್ತೇಜಿಸುತ್ತದೆ. ಈ ಕ್ರಿಯೆ ಮಾಡೋದ್ರಿಂದ ಮಣಿಪುರ ಚಕ್ರ ಉತ್ತೇಜನಗೊಳ್ಳುತ್ತದೆ. ಏನಿದು ಮಣಿಪುರ ಚಕ್ರ? ಇದು ನಮ್ಮ ದೇಹದ ಅಥವಾ ನಮ್ಮ ಮನಸ್ಸಿನ ಸೃಜನಾತ್ಮಕತೆ, ಹೌದಾ, ಸೃಜನಾತ್ಮಕತೆ ಮತ್ತು ಸ್ವಪ್ರತಿಷ್ಠೆಗೆ ಸಂಬಂಧಿಸಿರುವಂತ ಚಕ್ರ. ಅದನ್ನ ಇದು ಹೆಚ್ಚಿಸುತ್ತದೆ. ಈ ಚಕ್ರವನ್ನು ಸುರಭಿ ಮುದ್ರೆ ಮಾಡೋದ್ರಿಂದ ಉತ್ತೇಜನಗೊಳ್ಳುತ್ತದೆ. ಇನ್ನು ಮತ್ತೊಂದು ಉಪಯೋಗ, ಇದು ತಾಯಿಯ ಎದೆ ಹಾಲು ಕೂಡ ವೃದ್ಧಿಸುತ್ತದೆ. ನೋಡ್ರಿ ಎಷ್ಟೊಂದು ಉಪಯೋಗಗಳನ್ನು ಇದು ಹೊಂದಿದೆ ಅಂತ. ಆಮೇಲೆ ದೇಹದ ಪಂಚಭೂತಗಳ ಸಮತೋಲನ ಕೂಡ ಇಲ್ಲಿ ಈ ಮುದ್ರೆ ಮಾಡೋದ್ರಿಂದ ಕಾಪಾಡುತ್ತದೆ. ಅಂದ್ರೆ ವಾಯು, ಅಗ್ನಿ, ಜಲ, ಭೂಮಿ ಮತ್ತು ಲೋಹ ಇವುಗಳನ್ನ ಸರಿದೂಗಿಸುತ್ತದೆ. ಹೀಗೆ ನಮ್ಮ ಆರೋಗ್ಯ ವೃದ್ಧಿಸಿ ನಮ್ಮಲ್ಲಿ ಸಂತೋಷ ಉಂಟು ಮಾಡುತ್ತದೆ. ಇಷ್ಟೆಲ್ಲಾ ಉಪಯೋಗಗಳನ್ನು ಹೊಂದಿರುವುದರಿಂದಲೇ ಇದನ್ನು ನಾವು ಏನಂತ ಕರಿತೀವಿ? ಕಾಮಧೇನು ಮುದ್ರೆ ಅಥವಾ ಇಚ್ಛಾಪೂರ್ತಿ ಮುದ್ರೆ ಅಂತ ಕರಿತೀವಿ. ಅಂದ್ರೆ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಲಿಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಮಾಡುತ್ತದೆ. ಇಚ್ಛಾಪೂರ್ತಿ ಅಂದ್ರೆ ಯಾವುದೋ ಒಂಥರ ಮ್ಯಾಜಿಕ್ ಆಗಿ ತಕ್ಷಣ ಗಿಫ್ಟ್ ಎದುರು ಬಂದ ತರ ನಿಲ್ಲೋದಿಲ್ಲ. ಇದು ನಮಗೆ ಮಾನಸಿಕವಾಗಿ ನಮ್ಮ ಗುರಿಯನ್ನು ತಲುಪೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಮಾಡುತ್ತದೆ. ಇದು ಒಂದು ತುಂಬಾನೇ ಶಕ್ತಿಶಾಲಿಯಾಗಿರುವ ಮುದ್ರೆ, ಏಕೆಂದ್ರೆ ಇದು ಪಂಚಭೂತಗಳನ್ನ ಸರಿಪಡಿಸ್ತದೆ. ಹೌದಾ? ಈ ಮುದ್ರೆ ಪ್ರಾರಂಭದಲ್ಲಿ ಮಾಡ್ಲಿಕ್ಕೆ ನಮಗ್ ಬಹಳ ಸ್ವಲ್ಪ ಕಷ್ಟ ಆಗ್ಬಹುದು. ಸ್ಟಾರ್ಟಿಂಗ್ ನಾವು ಇದನ್ನ 1-2 ನಿಮಿಷಗಳಿಂದ ಪ್ರಾರಂಭಿಸಿ ಆಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲ 15 ನಿಮಿಷ ಮಾಡಿದ್ರೆ ನಮ್ಮ ಇಚ್ಛೆ ಪೂರ್ತಿ, ನಮ್ಮ ಇಚ್ಛೆ ಏನಿದೆಯೋ ಅಂದ್ರೆ ನಮ್ಮ ಗುರಿ ಏನಿದೆಯೋ ಅದನ್ನು ಸಾಧನೆ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಕಾರಿಯಾಗಿರುತ್ತದೆ. ಆದ್ರಿಂದ ಇದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ 15 ನಿಮಿಷ ಮಾಡಬೇಕು. ಸ್ಟಾರ್ಟಿಂಗ್ ಕಷ್ಟ ಆದ್ರೆ 1-2 ನಿಮಿಷದಿಂದ ನಾವು ಇದನ್ನ ಪ್ರಾರಂಭ ಮಾಡಬೇಕು. ಇವಾಗ ಬನ್ನಿ, ಈ ಮುದ್ರೆ ಯಾವ ರೀತಿ ಮಾಡಬೇಕು, ಬೆರಳುಗಳನ್ನು ಯಾವ ರೀತಿ ಜೋಡಿಸ್ಕೊಳ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ನಾವು
ನೋಡೋಣ. ಮೊದಲನೇ ಹಂತ ಸ್ಟೆಪ್ 1 ಅಂತ ಹೇಳ್ತೀವಿ. ಮೊದಲನೇ ಹಂತದಲ್ಲಿ ನಮಸ್ತೆ ಮಾಡುವಂತೆ ಕೈ ಜೋಡಿಸಿ. ಕೈ ಜೋಡಿಸಿ, ಆದರೆ ಹಿಂದೆ ಹೆಬ್ಬೆಟ್ಟುಗಳನ್ನ ನಾವು ಜೋಡಿಸಬಾರ್ದು. ಹೌದಾ? ಹೆಬ್ಬೆಟ್ಟುಗಳನ್ನ ನಾವು ದೂರ ಇಡಬೇಕು. ಏಕೆಂದರೆ ಹೆಬ್ಬೆಟ್ಟುಗಳನ್ನ ದೂರ ಇಡುವುದರಿಂದ ಶರೀರದ ಉರಿ ಮತ್ತು ಅತಿ ಉಷ್ಣತೆಯನ್ನು ಶಮನಗೊಳ್ಳುತ್ತದೆ. ಹೆಬ್ಬೆಟ್ಟು ಅಗ್ನಿ ತತ್ವದ ಪ್ರತೀಕ. ಎರಡು ಹೆಬ್ಬೆಟ್ಟುಗಳನ್ನು ಜೋಡಿಸಿದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಕ್ರಿಯೆ ಮಾಡಬೇಕಾದ್ರೆ ಹೆಬ್ಬೆಟ್ಟುಗಳನ್ನ ದೂರ ಇಡಬೇಕು. ಎರಡನೇ ಹಂತ ಈ ರೀತಿಯಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಕೈಯನ್ನ ಹಿಡಿದುಕೊಳ್ಬೇಕು ಈ ರೀತಿ. ಇನ್ನು ಮೂರನೇ ಹಂತದಲ್ಲಿ ನಾವು ಬಲಗೈಯ ಕಿರುಬೆರಳು ಕಾಣಿಸ್ತಾ ಇದೆನಾ? ಬಲಗೈಯ ಕಿರುಬೆರಳಿದು ಲಾಸ್ಟ್ ಕಿರುಬೆರಳನ್ನ ನಾವದನ್ನ ಎಡಗೈಯ ಉಂಗುರ ಬೆರಳಿಗೆ ಈ ರೀತಿ ಬೆರಳಿನ ತುದಿಗೆ ನಾವು ಜೋಡಿಸ್ಬೇಕು. ಇಲ್ಲಿ ಗಮನಿಸಿ ಚಿತ್ರದಲ್ಲಿ ಎಡಗೈಯ ಕಿರುಬೆರಳು ತುದಿ. ಹೌದಾ? ಇದು ಎಡಗೈಯ ಕಿರುಬೆರಳು ತುದಿಗೆ ನಾವಿಲ್ಲಿ ಬಲಗೈಯ ಉಂಗುರ ಬೆರಳಿನ ತುದಿಯನ್ನ ಜೋಡಿಸ್ಬೇಕು ಈ ರೀತಿ. ಎಡಗೈಯ ಕಿರುಬೆರಳ ತುದಿಗೆ ಬಲಗೈಯ ಉಂಗುರು ಬೆರಳಿನ ತುದಿಯನ್ನ ಜೋಡಿಸ್ಬೇಕು. ಇಲ್ಲಿ ನೋಡಿ, ಇದನ್ನ ಹಂತದಲ್ಲಿ ನೋಡಿ ಯಾವ ರೀತಿ ಮಾಡ್ತೀವಂತ. ಬಲಗೈಯ ಮಧ್ಯದ ಬೆರಳು, ಇದು ಬಲಗೈಯ ಮಧ್ಯದ ಬೆರಳು ಎಡಗೈಯ ತೋರ್ ಬೆರಳಿಗೆ ಜೋಡಿಸ್ಬೇಕು. ಬಲಗೈಯ ಮಧ್ಯದ ಬೆರಳು ಎಡಗೈಯ ತೋರ್ ಬೆರಳಿಗೆ ಜೋಡಿಸ್ಬೇಕು. ಮುಂದಿನ ಹಂತ ಎಡಗೈಯ ಮಧ್ಯದ ಬೆರಳು. ಹೌದಾ? ಇದು ಎಡಗೈಯ ಮಧ್ಯದ ಬೆರಳು ಬಲಗೈಯ ತೋರ್ ಬೆರಳಿಗೆ ಇದನ್ನ ಜೋಡಿಸ್ಬೇಕು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇದನ್ನ ನೋಡಿದ್ರೆ ಆಕಳ ಕೆಚ್ಚಲ ತರ ಕಾಣಿಸ್ತಾ ಇದೆ. ಹೌದಲ್ವಾ? ಇಲ್ಲಿ ನೋಡ್ರಿ, ಈ ರೀತಿ ಆಕಳ ಕೆಚ್ಚಲ ತರ ಕಾಣಿಸುತ್ತೆ. ಅದಕ್ಕೆ ಇದನ್ನ ನಾವಿಲ್ಲಿ ಕಾಮಧೇನು ಮುದ್ರೆ ಅಂತ ಕರಿತೀವಿ. ಆದ್ರೆ ಇದು ಮಾಡ್ಬೇಕಾದ್ರೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, ಹೆಬ್ಬೆಟ್ಟುಗಳನ್ನ ಜೋಡಿಸಬಾರದು. ಎರಡು ಅಗ್ನಿ ತತ್ವಗಳನ್ನ ನಾವಿಲ್ಲಿ ಜೋಡಿಸಬಾರದು. ಹೀಗೆ ಮಾಡಿದಾಗಲಿ ಸುರಭಿ ಮುದ್ರೆ ಉಂಟಾಗುತ್ತದೆ. ಕಾಮಧೇನು ಮುದ್ರೆ ಅಂದ್ರೆ ನಮ್ಮ ಇಚ್ಛಿತ ಅಥವಾ ನಮ್ಮ ಇಚ್ಛೆಯನ್ನ ಪೂರ್ತಿಗೊಳಿಸಲಿಕ್ಕೆ ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢ ಮಾಡುವಂತಹ ಮುದ್ರೆ ಇದು. ಮುಂದಿನ ವಿಡಿಯೋದಲ್ಲಿ ಹೊಸ ಮುದ್ರೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.